ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विभुसुरसौख्यदुःख सत्कारणाय वितताय नमो नमस्ते। अभ्रमं भग्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो कदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याते निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धिः। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढ सन्मंगलानि सन्तु। श्लोकैक श्रवणपठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते। अद्य आदित्य पुराणोक्त वेंकटेश महात्म्य कथा प्रारंभे सति किंचित पूर्वक अनुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे। हरे राम 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 हरे हरे, हरे कृष्णा कृष्ण कृष्ण हरे। श्री गुरुभ्यो नमः। हरि ओम हरि ओम हरि ओम।
ನಿನ್ನೆಯಿಂದ ಆದಿತ್ಯ ಪುರಾಣದಲ್ಲಿ ಬಂದ ವೆಂಕಟೇಶ ದೇವರ ಮಹಾತ್ಮೆಯನ್ನು ಕೇಳ್ತಾ ಇದ್ದೇವೆ. ಅತ್ಯಂತ ಮಂಗಲಕರವಾದಂಥ ಗ್ರಂಥ, ನಮ್ಮ ಸಕಲ ಸಮಸ್ಯೆಗಳನ್ನು ದೂರ ಮಾಡುವಂಥ ಗ್ರಂಥ. ನಿನ್ನಿನ ಸಂದರ್ಭದಲ್ಲಿ ದೇವಶರ್ಮ ಅಂತ ಹೇಳತಕ್ಕಂತಹ ಒಬ್ಬ ವಾಯುದೇವರ ಶಿಷ್ಯ ಅತ್ಯಂತ ದರಿದ್ರನಾಗಿದ್ದರೂ ಪರಮಾತ್ಮನ ಪರಮ ಭಕ್ತನಾಗಿದ್ದ. ಕೊನೆಗೆ ಹೆಂಡತಿಯ ಆಗ್ರಹದಿಂದ ತಿರುಪತಿಗೆ ಬರ್ತಾನೆ. ತಿರುಪತಿಗೆ ಬಂದು ಪರಮಾತ್ಮನನ್ನು ನೋಡಿ ಆನಂದ ಬಾಷ್ಪಗಳನ್ನು ಸುರಿಸ್ತಾನೆ. ಸಂತೋಷವಾಗ್ತದೆ. ಅವನನ್ನು ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಕಥೆ ಕೇಳ್ತೇವೆ. ಇಲ್ಲಿ ಆ ಪರಮಾತ್ಮನ ರೂಪದ ವರ್ಣನೆ, ಕಣ್ಣೆದುರಿನಲ್ಲಿ ಆ ಭಗವಂತನ ರೂಪವನ್ನು ಇಟ್ಟುಕೊಂಡು ಚಿಂತನೆ ಮಾಡಲಿಕ್ಕೆ ಬಹಳ ಅನುಕೂಲವಿದೆ. ಇತೋಪ್ಯಥ ತತ್ಪಾದಾಬ್ಜಗತ ಸೌಂದರ್ಯಂ ಅದ್ಭುತಂ ಸ್ವಾಮಿನ್ ಸ್ವಯಾ ಪ್ರೇರಿತಶ್ಚೇತ್ ಯಥಾಮತ್ಯನುವಾದಯೇ. ವೆಂಕಟೇಶ, ನಿನ್ನ ಪಾದಕಮಲದ ಸೌಂದರ್ಯ ಅದೆಷ್ಟಿದೆಯೋ ನಿನ್ನ ಶರೀರ ಮುಖ ಅಂತ ಹೇಳಲಿಕ್ಕೆ ಬೇಡ. ನನ್ನಂತೂ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಪ್ರೇರಣೆ ಮಾಡಲ್ಲ, ಸ್ವಲ್ಪ ಅನುಗ್ರಹ ಮಾಡಲ್ಲ. ನಾನು ತಿಳಿದಂತೆ ನಿನ್ನ ಪಾದದ ಮಹಿಮೆಯನ್ನು ವರ್ಣನೆ ಮಾಡ್ತೇನೆ. ದೇವಶರ್ಮ ವರ್ಣನೆ ಮಾಡಲಿಕ್ಕೆ ಚಾಲು ಮಾಡ್ತಾನೆ. ವಕ್ಷಸ್ಥಾಪ್ಯ ನಮಾದೇವಿ ತವ ಪಾದಾಂಬುಜೇ ಸ್ಥಿತಂ ಸೌಂದರ್ಯಂ ಅದ್ಭುತಂ ದೃಷ್ಟ್ವಾ ಸುಂದರಿ ಮೋಹಿತಾ ಭವೇತ್. ನೀನು ನಿನ್ನ ಎದೆಯ ಮೇಲೆ ಲಕ್ಷ್ಮೀದೇವಿಯನ್ನು ಧಾರಣ ಮಾಡಿದ್ದೆ. ಲಕ್ಷ್ಮೀದೇವಿ ಬಗ್ಗೆ ನೋಡಿದ್ಲು ನಿನ್ನ ಪಾದದ ಕಡೆಗೆ. ಅದ್ಭುತವಾದ ನಿನ್ನ ಪಾದ ನೋಡಿ, ಅದರ ಸೌಂದರ್ಯ ನೋಡಿ ಬೇಲಿನ ಮೇಲೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾಳೆ. ಎದೆಯಲ್ಲಿರ್ತಕ್ಕಂಥವಳ ಬಗ್ಗೆ ನೋಡ್ತಾ ಇದ್ದಾಳೆ. ನೋಡ್ತಾ ಇಷ್ಟು ಮೋಹಿತಲಾದ್ಲಲ್ಲ ಅವಳು, ಆಶ್ಚರ್ಯಚಕಿತಲಾದ್ಲು. ಇನ್ನೂ ನೋಡಬೇಕು ಅಂತೇಳಿ ಅಕ್ಕಿಗೆ ಅನಿಸ್ತು, ಮಹಾಲಕ್ಷ್ಮಿಗೆ ಈ ಎರಡು ಕಣ್ಣು ಸಾಲೋದಿಲ್ಲ. ಅಶಕ್ಯಂ ದರ್ಶನಂ ಮತ್ವಾ. ಅವಳು ವಿಚಾರ ಮಾಡಿದ್ಳು, ನಾನು ಒಂದು ರೂಪದಿಂದ ಹೋದರೆ ಅವನ ಬಲಬದಿಗೆ ನಿಲ್ಬೇಕಾಗ್ತದೆ, ಅವಾಗಿಷ್ಟೇ ಬಲಬದಿದಷ್ಟೇ ನೋಡ್ಲಿಕ್ಕಾಗ್ತದೆ. ಎಡಬದಿಯ ಸೌಂದರ್ಯ, ಆ ಕಡೆಯಿಂದ ಇನ್ನೊಂದು ರೂಪ ತಗೋಬೇಕಾಗ್ತದೆ. ಅದು ಹೀಗೆ ಬಗ್ಗೆ ನೋಡೋಕ್ಕಿಂತಲೂ ಎದುರಿಗಿಂದ ನೋಡಿದರೆ, ಅದಕ್ಕೋಸ್ಕರ ಎದುರಿಗೊಂದು ರೂಪ ತೆಗೆದುಕೊಳ್ತಾನೆ ಅಂತ ಹೇಳಿ ಎದೆಯಲ್ಲಿ ಒಂದು ರೂಪ, ಬದಿಯಲ್ಲಿ ಸ್ತ್ರೀರೂಪ, ಎಡಬದಿಯಲ್ಲಿ ಭೂರೂಪ, ಎದುರಿನಲ್ಲಿ ದುರ್ಗಾರೂಪ. ದಕ್ಷಿಣೆ ಶ್ರೀರೂಪಿಣಿ ವಾಮೆ ಭೂರೂಪಿಣಿ ಸ್ಥಿತ ನೀಲರೂಪ ಚ ತತ್ರೈವ ತ್ರಿರೂಪ ನೇತ್ರಷಟ್ಕತಃ. ಬಲಬದಿಯಲ್ಲಿ ಶ್ರೀರೂಪಿಯಾಗಿ, ಎಡಬದಿಯಲ್ಲಿ ಭೂರೂಪಿಣಿಯಾಗಿ, ಎದುರಿನಲ್ಲಿ ದುರ್ಗಾರೂಪಿಣಿಯಾಗಿ 6 ಕಣ್ಣುಗಳಿಂದ ನಿನ್ನ ಪಾದ ಸೌಂದರ್ಯವನ್ನು ನೋಡ್ತಾ ಇದ್ದಾಳೆ. ತೃಪ್ತಿಯಾಗಲಿಲ್ಲ.
ನಾನು ನಿನ್ನ ಹೆಂಡತಿ ಲಕ್ಷ್ಮಿ ಕೇಳಿದ್ನಪ್ಪ ಪರಮಾತ್ಮ, ಏನು ಲಕ್ಷ್ಮಿ ತೃಪ್ತಿ ಆಯ್ತೇನು? ಸುಂದರ ಪಶ್ಯಂತೆ ನನ್ನ ಮನಸ ಸೌಂದರ್ಯಾಖ್ಯರಸಾಯನಂ. ಅನಂತ ಕಾಲದಿಂದ ನೋಡ್ಲಿಕ್ಕತ್ತೀನಿ ದೇವಶರ್ಮ, ನನ್ನ ಗಂಡನ ಪಾದಗಳನ್ನು ಸೌಂದರ್ಯ ರಸವನ್ನು ಪಾನ ಮಾಡ್ತಾ ಇದ್ದೇನೆ, ತೃಪ್ತಿ ಆಗಿಲ್ಲೋ? ತೃಪ್ತಿ ಆಗುವಂಗೂ ಕಾಣಿಸಂಗಿಲ್ಲಪ್ಪ ಅಂಥೇಳಿ ನನಗೆ ಹೇಳ್ತಾ ಇದ್ದಾಳೆ ಪರಮಾತ್ಮ. ಭಕ್ತರಿಗೆ ಪರಮಾತ್ಮನ ಜೊತೆ ಕಾನ್ವರ್ಸೇಷನ್ ಮಾತಾಡಬೇಕು ಅಂತ ಅಷ್ಟು ಸತಿ ಇರ್ತದೆ. ಶ್ರೀ ಸುಂದರ ಶ್ರೀನಿವಾಸ ನಾಭಿಷ್ಟ ಚತುರಾನನಃ ತವ ಪಾದಾಂಬುಜೇ ರಮ್ಯೆ ಸೌಂದರ್ಯೇ ಲಗ್ನಮಾನತಃ. ಇನ್ನು ಬ್ರಹ್ಮ ನೀನು ಹೊಕ್ಕಳಿಂದ ಒಂದು ಮ್ಯಾಲೆ ಕುತ್ಕೊಂಡ ಮೇಲೆ ಕುಳಿತಂತಹ ಬ್ರಹ್ಮದೇವರು 4 ಮುಖ 8 ಕಣ್ಣುಗಳಿಂದ ನಿನ್ನ ಪಾದ ಸೌಂದರ್ಯ ನೋಡ್ತಾ ಇದ್ದಾನೆ. ಅಬ್ಬಬ್ಬಾ, ಎನ್ನಿಂದ ನೋಡ್ತಾ ಇದ್ದಾನೋ, ಇನ್ನೂ ತೃಪ್ತಿ ಆಗಿಲ್ಲ ಅವನಿಗೆ. ಕಂಠೆ ಕೌಸ್ತುಭ ನಾಭವು ಅಂತ ಹೋಗಿ ಅಲ್ಲಿಂದ ಕೌಸ್ತುಭನಾಗಿ ನಿನ್ನ ಪಾದ ಕಡೆಗೆ ನೋಡ್ತಾ ಇದ್ದಾನೆ. ಆ ನಂತರ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಸತ್ಯಲೋಕ, ಅಲ್ಲಲ್ಲಿ ಇರುವ ನಿನ್ನ ಪ್ರತಿಮೆಗಳನ್ನು, ನಿನ್ನ ಆ ರೂಪಗಳನ್ನು ಸತತವಾಗಿ ನನ್ನನ್ನು ನೋಡ್ತಾ ಇದ್ದಾನೆ. ಎಲ್ಲಿವೆಪ್ಪ ಈ ವೈಕುಂಠಾದಿಗಳು? ಹೇಳ್ತದೆ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ತ್ರೀಣಿ ಧಾಮಾನಿ ವೈ ವಿಷ್ಣೋ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆತ್ಮನು ತನ್ನ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಮಾಡಿಕೊಂಡ ಮಂದಿರಗಳು ಎಲ್ಲಿವೆ? 50 ಕೋಟಿ ಯೋಜನ ವಿಸ್ತೃತವಾದ ಈ ಬ್ರಹ್ಮಾಂಡದಲ್ಲಿ ಮಧ್ಯಭಾಗದಲ್ಲಿ ಮೇರು ಪರ್ವತ 1,00,000 ಯೋಜನೆ ಎತ್ತರವಾಗಿದೆ. ಇನ್ನು ಲವಣ ಸಮುದ್ರ, ಸುರಾ ಸಮುದ್ರ ಇತ್ಯಾದಿ ಒಂದೊಂದು ಸಮುದ್ರಗಳು 1,00,000, 2,00,000, 4, 8, 16, 32 ಈ ರೀತಿಯಾಗಿ ವಿಸ್ತೃತವಾಗಿವೆ. ನೀನು ಮಾಡಿದಿ? ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ತೂತ್ ಮಾಡಿ ನಿನಗೋಸ್ಕರ ಅತ್ಯಂತ ಶುದ್ಧವಾದ ನೀರಿನ ಒಂದು ಸಮುದ್ರವನ್ನು ತಯಾರು ಮಾಡಿಕೊಂಡೆ. ಅದು ಅತ್ಯಂತ ಬಿಳಿಯಾದ್ದರಿಂದ ಕ್ಷೀರ ಸಮುದ್ರ ಅಂತೂ ಕೂಡ ಪ್ರಸಿದ್ಧ ಇದೆ. ತತ್ರ ಕ್ಷೀರಾಬ್ಧಿ ಮಧ್ಯೇತು ಅದು 32,00,000 ಯೋಜನ ವಿಸ್ತಾರವಾಗಿದೆ. ಅಲ್ಲಿ ಶ್ವೇತದ್ವೀಪ ಅಂತ ಹೇಳಿ ಕ್ಷೀರ ಸಮುದ್ರದಲ್ಲಿ ಪರಮಾತ್ಮನ ಮಂದಿರ ಇದೆ. ಇಪ್ಪತ್ತು ಅಂದರೆ
32,00,000 400,000 ಹತ್ರ 4 ಲಕ್ಷ ವಿಸ್ತಾರವಾಗಿರ್ತಕ್ಕಂಥ ಪರಮಾತ್ಮನ ಶ್ವೇತದ್ವೀಪ ಇದೆ. ಅದು ಆ ಶ್ವೇತದ್ವೀಪ ಶಾಖದ್ವೀಪದಿಂದ ಮುಂದೆ ಇದೆ. ಆ ನಂತರ ಬ್ರಹ್ಮಾಂಡ ಖರ್ಪರದಿಂದ ಅಲ್ಲಿಂದ ಹಿಡಿದುಕೊಂಡು ಬ್ರಹ್ಮಾಂಡದ ಖರ್ತಪರವರೆಗೆ ಅನಂತಾಸನ ಇದೆ. ತತ್ಪಾರೆ ಖರ್ಪರಂ ಯಾವತ್ ಅನಂತಾಸನ ಮುಚ್ಚತೆ. ಸಪ್ತದ್ವೀಪ ಆದ ಮೇಲೆ, ಸಪ್ತ ಸಮುದ್ರ ದಾಟಿದ ನಂತರ ಮುಂದೆ ಬ್ರಹ್ಮಾಂಡದ ಖರ್ಪರದವರೆಗೆ ಸ್ಥಳ ಇದೆ. ಅಲ್ಲಿವರೆಗೆ ಅನಂತಾಸನ. ಶ್ವೇತದ್ವೀಪ 2,00,000 ಅನಂತಾಸನ 3,00,000 ಯೋಜನ ವಿಸ್ತೀರ್ಣವಾಗಿದೆ. ಆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಅಲ್ಲಿ ಪೂರ್ತಿಯಾಗಿದ್ದಾರೆ. ಇವೆಲ್ಲ ಬ್ರಹ್ಮಾಂಡದ ಒಳಗೆ, ಸಪ್ತ ಸಮುದ್ರದಿಂದ ಬ್ರಹ್ಮಾಂಡ ಕರ್ಪರದವರೆಗೆ. ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡ ನಾಶವಾಗ್ತದೆ. ಆದರೆ ಅದರಲ್ಲಿ ಶ್ರೀಭಾಗ ಅಂತಿಕೊಂಡಂತೇನಿದೆ, ಅದು ನಾಶವನ್ನು ಹೊಂದೋದಿಲ್ಲ. ಆ ನಂತರ ಪೃಥ್ವಿಯಿಂದ ಕೆಳಗೆ ಬ್ರಹ್ಮಾಂಡದ ಕರ್ತವರವರೆಗೆ 25 ಕೋಟಿ ಯೋಜನ ಸ್ಥಳ ಇದೆ. ಅದರಲ್ಲಿ 1 ಕೋಟಿ ಯೋಜನ ಘನೋದಕ ಇದೆ. ಭೂಲೋಕದ ಮತ್ತು ಭುವರ್ಲೋಕ, ಅಟ್ಮಾಸ್ಫಿಯರ್ ಮತ್ತು ಟೆಟಾಸ್ಫಿಯರ್, ಇದರ ಮಧ್ಯದಲ್ಲಿ 1,00,000 ಯೋಜನ ವಿಸ್ತೀರ್ಣವಾದ ವೈಕುಂಠ ಇದೆ. ಇಲ್ಲ, ಭೂವರ್ಲೋಕ 1,00,000 ಯೋಜನ ವಿಸ್ತೀರ್ಣವಾಗಿದೆ. ಲೋಕ 50 ಲಕ್ಷ ಯೋಜನವಾಗಿದೆ. ಮಹರ್ಲೋಕ ಅದರ ಡಬಲ್. ಸತ್ಯಲೋಕದ ಮೇಲೆ ಸತ್ಯಲೋಕದಷ್ಟೇ ವಿಸ್ತೃತವಾದ ವೈಕುಂಠ ಲೋಕ ಇದೆ. ವೈಕುಂಠ ಲೋಕದಲ್ಲಿ ಯಾವಾಗಲೂ ಮುಕ್ತರು ಇದ್ದು ನಿನ್ನ ಸೇವೆಯನ್ನು ಮಾಡ್ತಾರೆ. ಪರಮಾತ್ಮ ಈ 3 ಲೋಕದಲ್ಲಿ ಅರಣ್ಯ ಅಮೃತದ ಸಮುದ್ರಗಳಿವೆ. ಇಂಥ 3 ಲೋಕದಲ್ಲಿ ಬ್ರಹ್ಮದೇವರಿದ್ದು ನಿನ್ನ ಪಾದ ಸೌಂದರ್ಯವನ್ನು ನೋಡ್ತಾ ಇದ್ದಾರೆ. ಅನೇಕ ರೂಪದಿಂದ ಇರುವ ನಿನ್ನ ಪಾದ ಸೌಂದರ್ಯವನ್ನು ನೋಡಿ ಬ್ರಹ್ಮದೇವರಿಗೆ ಇನ್ನೂ ತೃಪ್ತಿಯಾಗಿಲ್ಲ. ಪರಮಾತ್ಮ ಅಂಥ ಮಹಿಮೆ ಉಳ್ಳದ್ದಾಗಿದೆ. ಹೋಗಿ ಬ್ರಹ್ಮದೇವರ ನಂತರ ಶೇಷದೇವರು ನಿನ್ನ ಶಯ್ಯ, ನಿನ್ನ ಆಸನ, ನಿನ್ನ ಛತ್ರ, ನಿನ್ನ ಚಾಮರ ಎಲ್ಲ ರೂಪದಿಂದ ನಿನ್ನ ಸೇವೆಯನ್ನು ಮಾಡ್ತಕ್ಕಂಥ ಶೇಷದೇವರಿದ್ದಾರಲ್ಲ, ಅವನಿಗೆ 1000 ಹೆಡೆಗಳು, 2,000 ಕಣ್ಣುಗಳು. 2,000 ಕಣ್ಣಿನಿಂದ ನಿನ್ನ ಪಾದ ಸೌಂದರ್ಯದ ಅಮೃತವನ್ನು ಪಾನ ಮಾಡ್ತಾ ಇದ್ದಾನೆ. ನಿನ್ನ
ಆ ಪಾದ ಬೇರೆ ಯಾವುದೂ ಇಲ್ಲ. ಅದೃಷ್ಟಂ ಅಶ್ರುತಪೂರ್ವ ಅಂತ ಇದೆ ಅಂತ ಅನ್ನೋ ಜಗತ್ತಿನಲ್ಲಿ ಎಲ್ಲಿ ಯಾರು ಕೇಳಿ ಬಂದಿಲ್ಲ. ಬಹಳ ಸುಂದರವಾಗಿದೆ, ಅತ್ಯಂತ ಲೋಕವಿಲಕ್ಷಣವಾಗಿದೆ, ಸುಲಕ್ಷಣವಾಗಿದೆ, ಜಗನ್ಮೋಹಕವಾಗಿದೆ. ಅದೃಷ್ಟಶ್ರುತಪೂರ್ವಂ ಚ ಮಹಾಗಾಢಂ ವಿಲಕ್ಷಣಂ ಸುಲಕ್ಷಣಂಚ ಸಂದೃಶ್ಯಂ ಜಗನ್ಮೋಹನ ಮೋಹಕಂ. ಎಲ್ಲರಿಗೂ ಅತ್ಯಂತ ಮೋಹಕವಾಗಿರ್ತಕ್ಕಂಥ ನಿನ್ನ ಪಾದ. ಶೇಷದೇವರು ಹೇಳ್ತಾರೆ, ನನಗಿಷ್ಟು ಕಣ್ಣುಗಳು. ಪರಮಾತ್ಮ ನನ್ನನ್ನು ಹಾಸಿಗೆ ಮಾಡಿಕೊಂಡು ಬಹಳ ಉಪಕಾರ ಮಾಡಿದೆ. ಎಲೆ ವೆಂಕಟೇಶ್ ದೇವರೇ, ಶ್ರೀನಿವಾಸ ದೇವರೇ, ಇದೇ ರೀತಿ ಅನುಗ್ರಹ ಮಾಡಪ್ಪ, ನಿನ್ನ ಪಾದ ಸೌಂದರ್ಯ ನನ್ನ ಎಲ್ಲ ಕಣ್ಣಿಂದ ನೋಡ್ಕೋತಿರ್ತೀನಿ ಅಂತೇಳಿ ಶೇಷದೇವರು ಪರಮಾತ್ಮನ ಪಾದಾದ ವಿಂಗಾರವನ್ನು ನೋಡ್ತಾ ಅದರಲ್ಲಿ ಆಸಕ್ತರಾಗಿಬಿಟ್ಟಿದ್ದಾರೆ. ಲಕ್ಷ್ಮೀದೇವಿ 6 ಕಣ್ಣುಗಳಿಂದ, ಬ್ರಹ್ಮದೇವರು 8 ಕಣ್ಣುಗಳಿಂದ, ಶೇಷದೇವರು 2000 ಕಣ್ಣುಗಳಿಂದ. ವಸಾಮ್ಯಹಂ ಸದೈವಾತ್ರ ಪಾದಮೂಲೆ ಚ ಮತ್ಪತೆ ವೈಕುಂಠಂ ವಾ ನ ಗಚ್ಚಾಮಿ ತ್ಯಕ್ವಾ ವಿಷ್ಣುಪದಾಂಬುಜಂ. ಶ್ರೀನಿವಾಸ, ನನಗೆ ನಿನ್ನ ಪಾದದ ಹತ್ತಿರವೇ, ಯಾಕೆ ನನ್ನ ಮೇಲೆ ಮಲ್ಕೊಂಡಿದ್ದಿಲ್ಲ, ನಿನ್ನ ಪಾದದ ಹತ್ತಿರವೇ ಯಾವಾಗಲೂ ಇಡು. ನನಗೆ ವೈಕುಂಠ ಬೇಕಾಗಿಲ್ಲ, ನಿನ್ನ ಶ್ವೇತದ್ವೀಪ ಬೇಕಾಗಿಲ್ಲ, ಅನಂತಾಸನ ಬೇಕಾಗಿಲ್ಲ. ನಿನ್ನ ಸಾನ್ನಿಧ್ಯ ಸಿಕ್ಕಿದೆಯಲ್ಲ, ನಿನ್ನ ಪಾದಗಳ ನನ್ನ ಮೇಲೆ ನಿನ್ನ ಪಾದನ ಇಟ್ಟಿದ್ದೆ, ಎಂಥ ಆನಂದ ಅನುಭವಿಸ್ತಾ ಇದ್ದೇನೆ ಪರಮಾತ್ಮ. ಯಸ್ತ್ವಾನಂದೋ ಭವೇನ್ ನಿತ್ಯಂ ಪಾದ ಸೌಂದರ್ಯ ದರ್ಶನಾತ್. ಶ್ರೀನಿವಾಸ, ಶೇಷದೇವರು ಹೇಳ್ತಾ ಇದ್ದಾರೆ, ನಿನ್ನ ಪಾದಕಮಲದ ಸೌಂದರ್ಯವನ್ನು ನೋಡುವುದರಿಂದ ಯಾವ ಆನಂದ ನನಗಾಗ್ತಾ ಇದೆ, ನನಗಂತರಿಸ್ತದೆ. ವೈಕುಂಠದಲ್ಲೂ ಈ ಆನಂದ ಸಿಗಲಿಕ್ಕೆ ಪರಮಾತ್ಮ ಭಾಗವತ ವರ್ಣನೆ ಮಾಡ್ತಾರೆ. ಪಾತಾಳ ಪರಮಾತ್ಮನ ಪಾದ ಅಂತ ತಿಳ್ಕೊಂಡಂತ ಒಂದು ರೂಪದಿಂದ ಶೇಷದೇವರು ಆ ಪಾದ ಸೌಂದರ್ಯ ನೋಡೋದಕ್ಕೋಸ್ಕರ ಪಾತಾಳಕ್ಕೆ ಹೋದರು. ಹೋಗಿ ಅಲ್ಲೇ ವಾಸ ಮಾಡಿಬಿಟ್ರು ಒಂದು ರೂಪದಿಂದ. ಇವತ್ತಿಗೂ ಕೂಡ ಶೇಷದೇವರು 2000 ಕಣ್ಣುಗಳಿಂದ ಪಾದದ ಕೆಳಗಿದ್ದು ಅಲ್ಲಿಂದ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ಪರಮಾತ್ಮನ ಪಾದ ಹೇಗಿದೆ ಅಂತ. ಆನಂತರ ಪಾತಾಳಕ್ಕೆ ಹೋಗಿ ಇನ್ನೊಂದು ರೂಪದಿಂದಲೂ ನೋಡ್ತಾ ಇದ್ದಾರೆ. ಆಗ ರುದ್ರದೇವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು. ನಾನೇ ಮುಂದೆ ಶೇಷದೇವರಾಗೋಗಿದ್ದೇನೆ. ಆದರೆ ಈಗಂತೂ ಆ ಶೇಷದೇವರು ಕೇಶಸ್ಯಕ್ಕೆ ಮಹೋಭಾಗ್ಯಂ, ಶೇಷದೇವರಿಗೆ ಎಷ್ಟು ಭಾಗ್ಯ ಇದೆ, ಎಷ್ಟು 1000 ಕಣ್ಣುಗಳಿಂದ ಅವನನ್ನು ನೋಡ್ತಾ ಇದ್ದಾರೆ. ನನಗೆ 3 ಕಣ್ಣು, ನಾ ಎಷ್ಟು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ? ಬೇಡ, ನಾನು ಮುಂದಿನ ಜನ್ಮದಲ್ಲಿ ನಾನು ಶೇಷರಾಗಿ ಹುಟ್ಟುತ್ತೇನೆ ಅಂಥೇಳಿ ರುದ್ರದೇವರು ಅಂದಿನಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಶೇಷದೇವರಾಗಿ 1000 ಕಣ್ಣುಗಳಿಂದ ನಿನ್ನ ಪಾದದ ಸೌಂದರ್ಯವನ್ನು ನೋಡಬೇಕು ಅಂತ ತಿಳ್ಕೊಂಡಂತ ಹೇಳಿ ನೋಡ್ತಾ ಇದ್ದಾರೆ. ಅಷ್ಟ ಅದ್ಭುತವಾದ ಸೌಂದರ್ಯ ಇದೆಯಪ್ಪ ನಿನ್ನ ಪಾದಗಳು. ವೆಂಕಟಾಚಲ ಅಧಿಪತಿಯಾದ ಶ್ರೀನಿವಾಸ
ಇಂದ್ರ ನಿನ್ನ ಮುಖದಿಂದ ಹುಟ್ಟಿದ. ಮುಖಾದಿಂದ್ರಶ್ಚಾಗ್ನಿಶ್ಚ. ಇಂದ್ರ ಅಗ್ನಿಗಳು ಪರಮಾತ್ಮನ ಮುಖದಿಂದ ಹುಟ್ಟಿದವರು. ಆ ಇಂದ್ರನಿಗೆ ಶರೀರ ಎಲ್ಲ ಕಣ್ಣುಗಳು, 1000 ಕಣ್ಣು. ಅವನು 1000 ಕಣ್ಣಿನಿಂದ ನಿನ್ನ ಪಾದ ಸೌಂದರ್ಯವನ್ನು ನೋಡ್ತಾ ಇದ್ದಾನೆ. ಅಂತಾನೆ ಪರಮಾತ್ಮ ಅಮೃತಪಾನ ಮಾಡುವಾಗಲೂ ಈ ಸುಖ ಬಂದಿರಲಿಲ್ಲ. ಎಂಥ ಅದ್ಭುತ ಪಾದ ಇದೆ ಅಂಥೇಳಿ ಅವನು ತನ್ನ 1000 ಕಣ್ಣಿಂದ ನಿನ್ನನ್ನು ನೋಡ್ತಾ ಇದ್ದಾನೆ. ಹಾಗೆ ಹತ್ತಿರದಿಂದ ಸೌಂದರ್ಯ ನೋಡಿದರೆ ಸ್ವಲ್ಪ ಅಷ್ಟು ಸರಿಯಾಗಂಗಿಲ್ಲ. ಯಾಕಂದ್ರೆ ಕಣ್ಣಿನ ಹತ್ರ ಹುಬ್ಬದು ಕಾಣಿಸ್ತೇನೋ, ಕಣ್ಣಿಂದ ನಮ್ಮ ಹುಬ್ಬು ನೋಡ್ಲಿಕ್ಕೆ ಆಗ್ತೇನೋ, ಆಗಂಗಿಲ್ಲ. ಅತಿ ಹತ್ತಿರ ಇದ್ದರೆ ಸರಿಯಾದ ಸೌಂದರ್ಯ ನೋಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 1000 ಕಣ್ಣುಳ್ಳ ಆ ಇಂದ್ರ ದೇವತೆಗಳಿಗೆ ಕಣ್ಣು ಮುಚ್ಚಂಗೆ ಇಲ್ಲ, ಅವರು ಯಾವಾಗ ತೆಗೆದಿರ್ತಾರೆ. ಸ್ವರ್ಗಲೋಕದಲ್ಲಿರುವ ನಿನ್ನ ರೂಪವನ್ನು ನೋಡೋದಕ್ಕೋಸ್ಕರ ಅಲ್ಲಿ ಹೋಗಿ ದೂರದಿಂದ ನಿನ್ನ ಪಾದಕಮಲದ ಸೌಂದರ್ಯವನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದ. ಪರಮಾತ್ಮ ನಿನ್ನ ಪಾದ ಸೌಂದರ್ಯ ಅದೆಷ್ಟು ಅದ್ಭುತ. ವಿಷ್ಣು ತೇ ಪಾದರೇಖಾಣಂ ಮಾಹಾತ್ಮ್ಯಂ ಲೋಕಪಾವನಂ. ಪರಮಾತ್ಮ ನಿನ್ನ ಪಾದದ ರೇಖೆಗಳ ವರ್ಣನ ಮಾಡ್ತೇನೆ, ಕ್ಷಮಿಸ್ಬಿಡು. ಏನೋ ಗೊತ್ತಿದ್ದವರ ಮಾತಾಡ್ತೀಯ, ನಾ ಏನು ವರ್ಣನೆ ಮಾಡ್ತೇನೆ ಅಂತ ಅನ್ಬೋದು ಪರಮಾತ್ಮ ನೀನು. ಆದರೆ ನಿನ್ನ ಭಕ್ತ ಅಲ್ಲೇನು, ನಿನ್ನ ಪಾದದ ವರ್ಣನೆಯನ್ನು ಮಾಡ್ತೇನೆ, ಕ್ಷಮಿಸುವಂತೆ ಕೊಡಂತ ಹೇಳಿದ್ದೆ. ಪರಮಾತ್ಮ ನಿನ್ನ ಪಾದದ ಮಹಾತ್ಮೆಯನ್ನು ಮುಂದೆ ಯಾವ ಭಕ್ತರು ಶ್ರವಣ ಮಾಡ್ತಾರೆ ಅವರ ಅಜ್ಞಾನ ಪೂರ್ತಿ ಹೊರಟೋಗಿ ಉತ್ತಮವಾದ ಜ್ಞಾನ ಬಂದು ತನ್ಮಾರ್ಗದರ್ಶನಾರ್ಥಾಯ ಚಕ್ರರೇಖಾಂಪದೇಧರಃ. ಪರಮಾತ್ಮ ನಿನ್ನ ಪಾದದಲ್ಲಿ ಚಕ್ರದ ಚಿಹ್ನೆ ಇದೆ. ಚಕ್ರ ಸೂರ್ಯನಂತ ಹೊಳಿತಾ ಇದೆ. ನಿನ್ನ ಪಾದದಲ್ಲಿ ಚಕ್ರ ರೇಖೆಯನ್ನು ಯಾಕೆ ಧಾರಣೆ ಮಾಡಿದಿ? ನಿಮ್ಮ ಅಜ್ಞಾನ ಅಂತನ್ನುವ ಅಂಧಕಾರವನ್ನು ನಾನು ಕತ್ತರಿಸಿ ಹಾಕ್ತೇನೆ, ನನ್ನ ಪ್ರಕಾಶದಿಂದ ನಿಮಗೆ ನನ್ನ ರೂಪ ತೋರಿಸ್ತೇನೆ ಅಂತನ್ನುವುದಕ್ಕೋಸ್ಕರವೋ ಏನೋ ಪರಮಾತ್ಮ ನಿನ್ನ ಪಾದದಲ್ಲಿ ಚಕ್ರ ರೇಖೆ ಇದೆ. ಪಾದ ಮಾಹಾತ್ಮ್ಯ ಮಂತ್ರಾಣಂ ಸಾಂಗವೇದ ಚತುಷ್ಟಯಂ ಇತಿಹಾಸ ಪುರಾಣಾನಿ ಮಂತ್ರೋಪನಿಷದಾತ್ಮಕಃ ಸರ್ವವಿದ್ಯಾಂ ದದಾಮೀತಿ ದರರೇಖಾಂ ಪದೇಧರಃ. ಪರಮಾತ್ಮ ನಿನ್ನ ಪಾದದಲ್ಲಿ ಶಂಖದ ಚಿಹ್ನೆ ಇದೆ, ನಿನ್ನ ಪಾದರೇಖೆಯಲ್ಲಿ ಶಂಖ ಚಿಹ್ನೆ ಇದೆ. ಆ ಶಂಖ ಚಿಹ್ನೆ ಯಾಕೆ ಧಾರಣೆ ಮಾಡಿದ್ದೆ? ನನಗನ್ನಿಸ್ತದೆ ನಿನ್ನದ ಪಾದದ ಮಹಾತ್ಮೆಯನ್ನು ಯಾರು ತಿಳಿತಾರೆ ಅವರಿಗೆ ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ ಅನ್ನುವ 6 ಅಂಗಗಳಿಂದ ಕೂಡಿದ ಆನಂತರ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥವೇದ ಅಂತಿಕೊಂಡಂತನ್ನುವ 4 ಉಪವೇದಗಳಿಂದ ಕೂಡಿದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದಿಂದ ಯುಕ್ತವಾದ ಹಿಂದೆ ಹೇಳಿದ 18 ಪುರಾಣಗಳ, ಆರಣ್ಯಕಗಳ, ಬ್ರಾಹ್ಮಣಗಳ, ಉಪನಿಷತ್ತುಗಳ ಎಲ್ಲ ಜ್ಞಾನ ನಾನು ಕೊಡ್ತೀನಿ. ನನ್ನ ಪಾದದಲ್ಲಿರ್ತಕ್ಕಂತಹ ಆ ಶಂಖವನ್ನು ಯಾರು ನೋಡ್ತಾರೆ, ಆನಂದ ಪಡ್ತಾರೆ ಅಂತ
ಶಂಖದ ಚಿನ್ನವನ್ನು ನಿನ್ನ ಪಾದದಲ್ಲಿ ಧರಿಸಿದ್ದಿ ಪರಮಾತ್ಮ ಅಂಥೇಳಿ ನನಗನ್ನಿಸ್ತು. ಭಗವಂತ, ನಿನ್ನ ಪಾದದಲ್ಲಿ ಗದೆಯ ರೇಖೆಯೂ ಕೂಡ ಇದೆ, ಗದೆಯ ಚಿಹ್ನೆ ಇದೆ. ಅದನ್ನು ಯಾಕೆ ಧರಿಸಿದ್ದಿ ಹೇಳ್ತೇನೆ ಕೇಳು. ಪಾದ ಮಾಹಾತ್ಮ್ಯ ಧಾತೃಣಾಂ, ನಿನ್ನ ಪಾದದ ಮಹಿಮೆಯನ್ನು ಯಾರು ತಿಳಿದುಕೊಳ್ತಾರೆ ಅಂಥವರಿಗೆ ಪೀಡಿಸುವ ದೈತ್ಯರನ್ನು, ರಾಕ್ಷಸರನ್ನು, ಪಿಶಾಚಗಳನ್ನು, ಕೂಷ್ಮಾಂಡ ಬ್ರಹ್ಮರಾಕ್ಷಸರನ್ನು ಸಂಚೂರ್ಣಯಾಮೀತಿ ಹರೇ ಗದಾರೇಖಾಂಪದೇಧರ. ಎಲ್ಲ ರಾಕ್ಷಸ ಪಿಶಾಚಾರಗಳನ್ನು ಓಡಿಸಿ ಪುಡಿ ಪುಡಿ ಮಾಡಿ ಓಡಿಸ್ಬಿಡ್ತೇನೆ ಅವರಿಗೆ ಅಂತೇಳಿ ತಿಳಿಸುವುದಕ್ಕೋಸ್ಕರ ಏನೋ ಪರಮಾತ್ಮ ನೀನು ಗದಾ ರೇಖೆಯನ್ನು ಧಾರಣ ಮಾಡಿದ್ದು. ಅರ್ಥ ಮಾಡಿಕೊಳ್ಳಿ, ಪರಮಾತ್ಮನ ಪಾದದಲ್ಲಿ ಇರುವ ಚಕ್ರ ಚಿಹ್ನೆಯನ್ನು ಧಾರಣ ಮಾಡಿದರೆ ಅಜ್ಞಾನ ಹೊರಟೋಗಿ ಜ್ಞಾನ ಬರ್ತದೆ. ಶಂಖ ಚಿಹ್ನೆಯನ್ನು ಧ್ಯಾನ ಮಾಡಿದರೆ ವೇದಶಾಸ್ತ್ರಗಳ ಜ್ಞಾನ ಪ್ರಾಪ್ತಿಯಾಗ್ತದೆ. ಪರಮಾತ್ಮನ ಪಾದದಲ್ಲಿರುವ ಗದೆಯನ್ನು ಧ್ಯಾನ ಮಾಡಿದರೆ ರಾಕ್ಷಸ ಪಿಶಾಚಾದಿ ಸಕಲಗರ ಪೀಡೆ ದೂರವಾಗ್ತದೆ. ನಿಮಗೆ ಭಯ ಬರ್ತಿದ್ರೆ, ಏನಾದರೂ ಯಾರೋ ಮಾಡ್ಸ್ಯಾರ ಗಿಡ್ಸ್ಯಾರ ಅಂತ ಅನ್ನಿಸ್ತಿದ್ರೆ, ಅಂಜಿಕೆ ಬರ್ತಿದ್ರೆ ಪರಮಾತ್ಮನ ಪಾದದಲ್ಲಿದ್ದ ಗದೆ ನೆನಪು ಮಾಡ್ಕೊಳ್ಳಿ ಸಾಕು. ಪರಮಾತ್ಮ ನಿನ್ನ ಪಾದದಲ್ಲಿ ಪದ್ಮದ ರೇಖೆಯೂ ಕೂಡ ಇದೆ, ತಾವರದ ಚಿಹ್ನವೂ ಕೂಡ ಇದೆ. ಯಾರು ನಿನ್ನ ಈ ಪಾದದಲ್ಲಿರುವ ತಾವರೆಯನ್ನು ಧ್ಯಾನ ಮಾಡ್ತಾರೆಯೋ, ಲಕ್ಷ್ಮೀಪತಿಯಾದ ನೀನು ಅವರ ಮನೆಯಲ್ಲಿ ನಿನ್ನ ಹೆಂಡತಿಯಾದ ಲಕ್ಷ್ಮೀದೇವಿಯಿಂದ ಸಹಿತನಾಗಿ, ನಿನ್ನ ಮಗನಾದ ಬ್ರಹ್ಮದೇವರ ಸಹಿತನಾಗಿ, ಬ್ರಹ್ಮ ವಾಯು ಗಿರೀಶ ಶೇಷ ಗರುಡಾಹ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೋ ವರುಣಾನಲೋ ಮನುಯಮೋ ವಿತ್ತೇಶ ವಿಘ್ನೇಶ್ವರೋ ನಾಸತ್ಯೋ ನಿರ್ವತಿರ್ಮರುದ್ಗಣಯುತಾಃ ಪರ್ಜನ್ಯ ಮಿತ್ರಾದಯಃ ಸಸ್ತ್ರೀಕಾಸುರ ಪುಂಗವಾಹ. ಪರಮಾತ್ಮನ ಪರಿವಾರದವರು ಇವರ ಜೊತೆಯಲ್ಲಿ ನಿಮ್ಮನೆಯಲ್ಲಿ ಒಂದು ವಾಸ ಮಾಡ್ತೇನೆ. ನಿನ್ನ ಮನೆಯ ನನ್ನ ವೈಕುಂಠವಾಗ್ತದೆ. ನನ್ನ ಪಾದದಲ್ಲಿರ್ತಕ್ಕಂಥ ಕಮಲವನ್ನು, ನನ್ನ ಪಾದದಲ್ಲಿರ್ತಕ್ಕಂಥ ತಾವರೆಯನ್ನು ಧ್ಯಾನ ಮಾಡು ಅಂತೇಳಿ ಪರಮಾತ್ಮ ನೀನು ಸೂಚನೆ ಮಾಡ್ತಾ ಇದ್ದೀಯಲ್ಲ, ನನಗನ್ನಿಸ್ತಾ ಇದೆ. ವಿರಜ ಮಾನಸ ಸರೋ ಧನುಷ್ಕೋಟಿ ಮಹಾಗರತ ಗಂಗಾದಿ ಸರ್ವತೀರ್ಥಾನಿ ತ್ವತ್ಪಾದಾಬ್ಜೇ ವಸಂತಿ. ಪರಮಾತ್ಮ ನಿನ್ನ ಪಾದಕಮಲದಲ್ಲಿ ಎಲ್ಲ ನದಿಗಳು, ಮಹಾಪಾಪಗಳನ್ನು ದೂರ ಮಾಡುವ ವಿರಜಾ ನದಿ ತೀರ್ಥ ನಿನ್ನ ಪಾದದಲ್ಲಿದೆ, ಮಾನಸ ಸರೋವರ ಇದೆ, ಧನುಷ್ಕೋಟಿ ಇದೆ, ಭಾಗೀರಥಿ ಇದೆ, ಸಕಲ ತೀರ್ಥಗಳು ಇವೆ. ನಿನ್ನ ಪಾದವನ್ನು ಸ್ಮರಣ ಮಾಡ್ತಕ್ಕಂಥವರಿಗೆ ಇಷ್ಟೆಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ, ಇಷ್ಟು ಕ್ಷೇತ್ರಗಳ ಯಾತ್ರೆ ಮಾಡಿದ ಪುಣ್ಯ ಸಿಗ್ತದೆ, ಎಲ್ಲ ಪಾಪಗಳು ಹೊರಟು ಹೋಗ್ತವೆ. ಆ ತೀರ್ಥಗಳಲ್ಲಿ ಯಾವಾಗಲೂ ಕೆಂಪು ಕಮಲ, ರಾತ್ರಿ ವಿಕಾಸನೆ ನೀಲೋತ್ಪಲ ಮೊದಲಾಗಿರ್ತಕ್ಕಂಥ ಶ್ರೇಷ್ಠವಾದ ತಾವರೆಗಳು ಹುಟ್ಟುತ್ತವೆ. ಆ ತಾವರೆಗಳಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿ ಅವ್ರ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ನಿನ್ನ ಪಾದದಲ್ಲಿ ಪದ್ಮರೇಖೆಯನ್ನು ಧಾರಣ ಮಾಡಿದ್ದಿ ಪರಮಾತ್ಮ. ಹೃತ್ಪದ್ಮ ಸಂಸ್ಥಾಪಿ ಪಾದ ಪದ್ಮಸ್ಯ ಮೂಲಗ ಪಶ್ಯಂತಿ ನೇತ್ರಪದ್ಮಾಭ್ಯಾಂ ತತ್ ಸೌಂದರ್ಯಂ ಅಲೌಕಿಕಂ. ಮಹಾಲಕ್ಷ್ಮಿಗೆ ನಿನ್ನನ್ನು ಎಷ್ಟು ನೋಡಿದ್ರು ಸಾಕಾಗಲ್ಪ. ನಿನ್ನ ಹೃದಯದೊಳಗಿದ್ದಾಳ ಶ್ರೀವತ್ಸ ಎಲ್ಲ.
ಶ್ರೀವತ್ಸ ರೂಪದಿಂದ ಇದ್ದಾಳೆ, ಶ್ರೀಭೂ ದುರ್ಗಾ ರೂಪದಿಂದ ಇದ್ದಾಳೆ. ವೈಕುಂಠದ ಸಕಲ ಸಾಮಾನುಗಳಾಗಿ ನಿನ್ನೆ ನೋಡ್ತಾ ಇದ್ದಾಳೆ. ನಿನ್ನ ಅಲೌಕಿಕವಾದ ಪಾದಕಮಲವಾದ ಮಹಾತ್ಮೆಯನ್ನು ನೋಡ್ತಾ ಮೈ ಮರೆತು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ನಿನ್ನ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದಾಳೆ. ಪರಮಾತ್ಮನ ಪಾದದಲ್ಲಿದ್ದ ಪದ್ಮದ ಕಮಲದ ಚಿಹ್ನೆಯನ್ನು ನೆನೆಸ್ತಕ್ಕಂಥವರಿಗೆ ಈ ಪದ್ಮ ಅನಿಸಿಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅವರ ಮನೆಯಲ್ಲಿ ಸ್ಥಿರವಾಗಿ ವಾಸ ಮಾಡ್ತಾಳೆ. ಸಂಪತ್ತಿ ಬೇಕಾದರೆ ಪರಮಾತ್ಮನ ಪಾದದಲ್ಲಿದ್ದ ಕಮಲವನ್ನು ಧ್ಯಾನ ಮಾಡಿ. ಮಾಹಾತ್ಮ್ಯಮರ್ಚಕಾನಂತೂ ಗಜಾನ್ ಕಾಮಾದಿ ಸಂಜ್ಞಿತಾನ್ ಅದಮ್ಯಾನ್ ದಮಯಾಮೀತಿ ಅಂಕುಶಾಖ್ಯಾಂ ಪದೇಧರ. ಪರಮಾತ್ಮ ನಿನ್ನ ಪಾದದಲ್ಲಿ ಅಂಕುಶದ ಚಿಹ್ನವೂ ಕೂಡ ಇದೆ. ನಿನ್ನ ಮಹಾತ್ಮೆಯನ್ನು ಯಾರು ಹೇಳ್ತಾರೆ, ಕೇಳ್ತಾರೆ, ಬರೀತಾರೆ ಅಂಥವರ ಕಾಮಕ್ರೋಧಾದಿ ಆನೆಗಳು ಅಂತೇಳಿ 6 ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅವು ಅಂಕುಶದಿಂದ ನಾನು ವಶದಲ್ಲೇ ಮಾಡ್ತೇನೆ. ಪರಮಾತ್ಮ ನಿನ್ನ ಪಾದದಲ್ಲಿದ್ದ ಅಂಕುಶ ಚಿಹ್ನೆಯನ್ನು ಧ್ಯಾನ ಮಾಡಿದರೆ ಕಾಮಕ್ರೋಧಾದಿಗಳ ಮೇಲೆ ನಮಗೆ ವಿಜಯ ಪ್ರಾಪ್ತಿ ಆಗ್ತದೆ. ಶುತ್ವಾದರೇಣ ಸಂತುಷ್ಟಾನ್. ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ಸೌಂದರ್ಯವನ್ನು ಕೇಳಿ ಯಾರು ಸಂತೋಷ ಪಡ್ತಾರೆ? ಪರಮಾತ್ಮನ ಪಾದದ ಮಹಾತ್ಮೆಯನ್ನು ಕೇಳಿ ಯಾರಿಗೆ ರೋಮಾಂಚವಾಗ್ತದೆ? ಪರಮಾತ್ಮನ ಪಾದಗಳ ಮಹಿಮೆಯನ್ನು ಕೇಳಿ ಯಾರ ಕಣ್ಣಿನಿಂದ ಆನಂದಾಶ್ರುಗಳು ಸುರಿಯುತ್ತವೆ? ಪರಮಾತ್ಮ ಅಂಥವರನ್ನು ಅವರ ಗುಂಪಿನಲ್ಲಿ ಶ್ರೇಷ್ಠರನ್ನಾಗಿ ಮಾಡ್ತಾನೆ. ಧ್ವಜದಂತೆ ಅವರಿಗೆ ಉತ್ತಮವಾದ ಸ್ಥಾನವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಪರಮಾತ್ಮ ನಿನ್ನದಲ್ಲಿ ಧ್ವಜದ ರೇಖೆಯನ್ನು ಕೂಡ ನೀನು ಧಾರಣೆ ಮಾಡಿದ್ದೆ, ಧ್ವಜದ ಚಿಹ್ನೆಯನ್ನು ಧಾರಣೆ ಮಾಡಿದ್ದೆ. ಪರಮಾತ್ಮ ಈ ಬ್ರಹ್ಮಾಂಡಕ್ಕೆ ಜಲಾವರಣ, ಅಗ್ನಿವರ್ಣ, ಪೃಥ್ವಿಯ ಅಭಾವರಣ, ಪೃಥ್ವಿಯವರ್ಣ, ತೇಜಾವರಣ, ಆಕಾಶಾವರಣ, ಮಹತ್ತತ್ವಾವರಣ, ಅಹಂಕಾರ ತತ್ವಾವರಣ, ಸತ್ವಗುಣ, ರಜೋಗುಣ, ತಮೋಗುಣ, ಒಂದೊಂದಕ್ಕೆ 10 ಪಟ್ಟು ದೊಡ್ಡದಾಗಿ ಬ್ರಹ್ಮಾಂಡದ ಮೇಲೆ ಈ 9 ಆವರಣಗಳಿವೆ. ಅಂತ ಪರಮಾತ್ಮ ಎಷ್ಟು ದಪ್ಪಿದೆ? ಬ್ರಹ್ಮಾಂಡಕ್ಕೆ 9 ಲೇಯರ್ಗಳದು. ಆದರೆ ಪರಮಾತ್ಮ ನಿನ್ನ ಕಾಲಿನ ಹೆಬ್ಬೆರಳಿನ ನಖದ ತುದಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಂತಂದರೆ, ನವಾವರಣ ಕೂಡಿದ ಬ್ರಹ್ಮಾಂಡದ ಕರ್ಪರವನ್ನೇ ಅದು ಸೀಳಿಬಿಡ್ತು. ಸೀಳಿ ಗಂಗೆ ಬರಲಿಕ್ಕೆ ಪ್ರಾರಂಭ ಮಾಡಿತು. ಅಂಥ ಅದ್ಭುತವಾಗಿರ್ತಕ್ಕಂಥ ನಿನ್ನ ಪಾದದ ಮಹಿಮೆ ಇದೆಯೋ ಪರಮಾತ್ಮ. ಶೇಷೋ ಮಹತ್ತಪಸ್ತತ್ವ ತ್ವಾಮಾರಾಧ್ಯ ಜಗತ್ಪತಿಂ ತತ್ಪ್ರಸಾದಾನ್ ಮಹಾಭಾಗ್ಯಂ ಯದಪ್ಯಾಪ ಸುದುರ್ಲಭಂ ಶಯ್ಯಾಸನಂ ಪಾದುಕೆ ಚ ಆತಪತ್ರಮಭೂತ್ತವ. ನಿನ್ನ ಸೌಂದರ್ಯ ನೋಡಬೇಕು ಅಂತೇಳಿ ಶೇಷದೇವರು ಅನೇಕ ಸಾವಿರ ವರ್ಷಗಳವರೆಗೆ ಘೋರವಾದ ತಪಸ್ಸನ್ನು ಮಾಡಿ ನಿನ್ನ ಹಾಸಿಗೆಯೂ ಆದರು, ನಿನ್ನ ಪಾದುಕೆಯೂ ಆಗಿದ್ದಾರೆ, ನಿಮ್ಮ ಛತ್ರನೂ ಆಗಿದ್ದಾರೆ. ಶೇಷದೇವರು ಪಾದುಕೆ, ಛತ್ರ ಮತ್ತು ಪರಮಾತ್ಮನ ಶೈಯಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ತತ್ಸುಖಂ ತರಮಾದೃಷ್ಟ ಮೇನೆ ಶೇಷೈಕ ಭಾಜನಂ ಅಹಮೇವಾನುಭೋಕ್ಷ್ಯಾಮಿ ಮತ್ಪತೆ ರಂಗಜಂ ಸುಖಂ. ಆತಪತ್ರೇಣ ಯತ್ ಪ್ರಾಪ್ಯಂ ಪಾದುಕಾಭ್ಯಾಂಚ ಯತ್ ಸುಖಂ ಸರ್ವಂ ಭಾಗ್ಯಂ ಮಮೇವ ಸ್ಯಾತ್ ಇತಿ ವಕ್ತಸ್ಥಿತಾಪಿ ಸಾ.
ವೈಕುಂಠಾದಿಷು ಲೋಕೇಶು ಚತುರ್ದಶಸು ವೈ ತಥಾ ಬ್ರಹ್ಮಾಂಡ ಬಹಿಶ್ಚಾಪಿ ಸರ್ವರಫಲೇಪಿ ಚ ಯತ್ರ ವತ್ರ ಯತ್ರ ವಸೇಹಂ ತ್ವಂ ತತ್ರ ಹಿ ಕ್ರೀಡಾವನಂ ಮಹನ್ಮಂದಂ ವಾಯುಗಂಧಾದಿರಂಜಿತಂ. ಮಹಾಲಕ್ಷ್ಮಿ ನೋಡಿದ್ಲು. ಪರಮಾತ್ಮ ದೇವರ ಮೇಲೆ ಮಲ್ಕೊಂಡ. ಶೇಷದೇವರಿಗೆ ಪರಮಾತ್ಮನನ್ನು ಒಪ್ಪಿಕೊಂಡು ಇರುವಂಥ ಮಹಾಭಾಗ್ಯ ಸಿಕ್ಕಿದೆ. ಶೇಷದೇವರು ಪಾದುಕೆಯಾಗೂ ಸೇವೆ ಮಾಡ್ತಾ ಇದ್ದಾರೆ. ಶೇಷದೇವರು ಛತ್ರವಾಗಿಯೂ ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಲಕ್ಷ್ಮಿಗೆ ಅನಿಸ್ತು, ನಾನು ಕೇವಲ ಪಾದ ಹತ್ರ ಕೂತ್ಕೊಂಡು ಒತ್ತಾ ಕೂತ್ಕೊಂಡು ನಡೆಯೋದಿಲ್ಲ ಅಂತ ಹೇಳಿ ವೈಕುಂಠದಲ್ಲಿ ಎಷ್ಟು ವಸ್ತುಗಳಿವೆ ಎಲ್ಲ ತಾನೇ ಆದಲು. ಅಲ್ಲ, ಗಿಡನೂ ತಾನೇ ಆದ್ಲು, ಮರನೂ ತಾನೇ ಆದ್ಲು, ಹಕ್ಕಿಗಳು ತಾನಾದ್ಲು, ಅಲ್ಲಿಯ ಪಶು ಪಕ್ಷಿಯೂ ತಾನಾದ್ಲು. ಅದಕ್ಕೆ ಸಾಕಾಗಲಿಲ್ಲ. ಅನಂತ ಜೀವರಾಶಿಗಳ ಹೃದಯ ಮಂದಿರದಲ್ಲಿ ವಾಸ ಮಾಡಿದ್ಲು. ಬರೀ ಅಷ್ಟೇ ಅಲ್ಲ, ಹೃದಯ ಮಂದಿರದಲ್ಲಿ ನಿನ್ನನ್ನು ಸಂತೋಷಪಡಿಸಬೇಕು ಅಂತೇಳಿ ತಾನೇ ಅಲ್ಲಿಯ ಉದ್ಯಾನವಾಗಿ, ಅಲ್ಲಿ ಹೂದೋಟವಾಗಿ ನಿನ್ನ ಸೇವೆ ಮಾಡ್ತಾ ಇದ್ದಾಳಪ್ಪ ಪರಮಾತ್ಮ. ಆ ಹೂದೋಟದಲ್ಲಿ ಮಲ್ಲಿಕಾ ಕೇತಕಿ ಜಾತಿ ಚಂಪಕಾ ಕುಸುಮಾನ್ವಿತ, ಮಲ್ಲಿಗೆ, ಕೇದಗೆ, ಜಾಜಿ, ಸಂಪಗೆ ಮೊದಲಾದ ಹೂವು ತಾನಾಗಿದ್ದಾಳೆ. ಆನಂತರ ಖರ್ಜೂರ, ಹಲಸು, ದ್ರಾಕ್ಷ, ಬಾಳೆ, ತೆಂಗು ಇತ್ಯಾದಿ ಫಲಗಳು ತಾನಾಗಿದ್ದಾಳೆ. ಆನಂತರ ನೇರಳೆ ಹಣ್ಣು ತಾನೇ ಆಗಿದ್ದಾಳೆ. ಬಳಲಕಾಯಿ ತಾನಾಗಿದ್ದಾಳೆ. ಎಲ್ಲ ಫಲಗಳಿಂದ ಯುಕ್ತವಾದ ಮರಗಳು ತಾನಾಗಿದ್ದಾಳೆ. ಪಾರಿಜಾತ, ಕಲ್ಪವೃಕ್ಷ, ಚಂದನ, ಮಂದಾರ, ಮಧುಕ ಇತ್ಯಾದಿ ಎಲ್ಲ ಮರಗಳು ತಾನೇ ಆಗಿದ್ದಾಳೆ. ಅಲ್ಲಿಯ ಸರೋವರದ ನೀರು ತಾನಾಗಿದ್ದಾಳೆ. ಆ ಸರೋವರದಲ್ಲಿ ಬಂಗಾರದ ಮೆಟ್ಟಲುಗಳಿವೆ. ಅಲ್ಲಿ ಬಂಗಾರದಂತ ಹೊಳೆಯುವ ಹೂಗಳು ಬೆಳೆದಿವೆ. ಕೆಂಪು, ಗುಲಾಬಿ, ಹಳದಿ, ನೀಲಿ ಎಲ್ಲ ತರಹದ ತಾವರೆಗಳಿವೆ. ಮೀನು, ಮೊಸಳೆ, ಆಮೆ ಇತ್ಯಾದಿ ಪ್ರಾಣಿಗಳು ಇವೆ. ಭ್ರಮರಗಳು ಇವೆ. ಅದರಲ್ಲಿ ತಾನೇ ರತ್ನಮಯ ಮಂಚವಾದಲು ತಯಾರಾಗಿಲ್ಲ. ಶೇಷದೇವರ ಭಾಗ್ಯ ನನಗೆ ಸಿಗಲಿ ಅಂತ. ಅದ್ಭುತವಾಗಿರ್ತಕ್ಕಂಥ ಪೀಠ ತಾನಾದ್ಲು. ಅಲ್ಲಿ ನಿನ್ನ ರತ್ನದ ಮಂಚಳಾಗಿ ಆ ಮಂಚದ ಮೇಲೆ ಮಲಗಿದಾಗ ಅವಳು ನಿನ್ನ ಅಪ್ಪುಗೆಯಲ್ಲಿ ಸುಖವನ್ನು ಅನುಭವಿಸುತ್ತಾ ನಿನ್ನನ್ನು 16 ಷೋಡಶೋಪಚಾರಗಳಿಂದ ನಿನ್ನನ್ನು ಯಾವಾಗಲೂ ಸೇವೆ ಮಾಡ್ತಾ ಇದ್ದಾಳಪ್ಪ ಪರಮಾತ್ಮ. ತ್ವಾಮರ್ಚಯಂತೆಂಬ ಷೋಡಶೈರುಪಚಾರಕೈ, ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅಲ್ಲಿ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೋ ಪರಮಾತ್ಮ. ಬರೀ ಸೇವೆ ಅಷ್ಟೇ ಅಲ್ಲ, ಇಷ್ಟೆಲ್ಲ ಅದು. ಅದ್ರ ಜೊತೆಗೆ ಪಾಯಸನೂ ತಾನಾದ್ಲು, ತೊವಿಯೂ ತಾನಾದ್ಲು, ಚಟ್ನಿ, ಕೋಸಂಬರಿ, ಗೊಜ್ಜು, ಲೇಯ, ಪೇಯ, ಚೋಷ ಎಲ್ಲೇ ತಾನಾದ್ಲು.
ಹಸಿ ಶುಂಠಿಯು ತಾನಾದ್ಲು, ಅನೇಕ ರೀತಿಯಾದ ಮಸಾಲೆ ಸಾಮಾನು ತಾನಾದ್ಲು. ಇಷ್ಟೆಲ್ಲ ಆಗಿ ತಾನೇ ಅಡಿಗೆ ರೂಪದಿಂದ ಇದ್ದು ಅಂದ್ರೆ ಅರ್ಥ ಜಡದಲ್ಲಿ ಸನ್ನಿಹಿತಳಾಗಿದ್ದು ಅಂತ ಅರ್ಥ. ಜಡ ಆದ್ಲು ಅಂತ ಅರ್ಥ ಅಲ್ಲ. ಸನ್ನಿಹಿತಳಾಗಿ ನೀನು ಮಲಗುವ ಹಾಸಿಗೆ, ನೀನು ಕೂತುಕೊಳ್ಳುವ ರತ್ನ ಸಿಂಹಾಸನ, ನೀನು ಹಾಕಿಕೊಳ್ಳುವ ಆಭರಣಗಳು, ನಿನ್ನ ಪಾದರಕ್ಷೆ, ನಿನ್ನ ಊಟದ ತಟ್ಟೆ, ಊಟದಲ್ಲಿ ಉಡ್ತಕ್ಕಂಥ ಎಲ್ಲ ಪದಾರ್ಥಗಳು ಎಲ್ಲವೂ ತಾನಾಗಿ ಮಹಾಲಕ್ಷ್ಮೀ ದೇವಿ ನಿತ್ಯ ತೃಪ್ತಾಯಾರ್ಪಯಂತಿ ಪೂರ್ಣಕಾಮಾಯ ಚಾದರ. ಅವಳಿಗೆ ಗೊತ್ತಿದೆ ಪರಮಾತ್ಮ ನಿತ್ಯ ತೃಪ್ತ ಅಂತ ತಿಳ್ಕೊಂಡು ಅಂತೇಳಿ, ಅವನಿಗೇನು ಬೇಕಾಗಿಲ್ಲ ಅಂತ ಗೊತ್ತಿದೆ. ಆದರೂ ಕೂಡ ನಾನು ಅರ್ಪಣೆ ಮಾಡುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅಂತೇಳಿ ಮಹಾಲಕ್ಷ್ಮೀ ದೇವಿ ಅರ್ಪಣೆಯನ್ನು ಮಾಡ್ತಾ ಇದ್ದಾಳೆ. ನಿತ್ಯ ತೃಪ್ತ ಶ್ರೀನಿವಾಸ, ಎಂಥ ಭಾಗ್ಯನೋ ಲಕ್ಷ್ಮೀದು, ಎಷ್ಟು ರೂಪದಿಂದ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತನ್ನು ದೇವಶರ್ಮ ವರ್ಣನೆ ಮಾಡ್ತಾ ಇದ್ದಾನೆ. ಭೂರೂಪ ಭವತ್ ಸ್ವಯಂ ಶಯ್ಯ, ಭೂರೂಪಳಾಗಿ ಭೂದೇವಿಯೇ ಶಯ್ಯೆಯಾದಳು. ಶ್ರೀರೂಪ ಶ್ರೀಯಾಗಿ ಅದರ ಮೇಲೆ ಹೊದ್ದುವ ಬಟ್ಟೆ ಆದಳು. ದುರ್ಗಾದೇವಿ ನಿನ್ನ ಪಾದ ಸೇವನೆಯನ್ನು ಮಾಡೋದಕ್ಕೋಸ್ಕರ ತಾಂಬೂಲ, ಭೋಗ ಸಾಧನ, ಸುವರ್ಣದಂಡ, ಬೀಸಣಿಕೆ, ಛತ್ರ, ಚಾಮರ, ವೈಡೂರ್ಯ, ರತ್ನದ ಪಾದುಕೆ, ಎಲ್ಲ ರಾಜೋಪಚಾರಗಳ ರೂಪದಿಂದ ಅವಳು ರೂಪಧರಿಸಿ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದ. ಜಗತ್ತಿನಲ್ಲಿ ಎಷ್ಟು ಸೇವೆ ಯಾರು ಮಾಡ್ತಾರೆ ಹೇಳು ಪರಮಾತ್ಮ? ನೀನು ಕೂತುಕೊಳ್ಳುವ, ಮಲಗಿಕೊಳ್ಳುವ, ನಡೆದಾಡುವ, ಧರಿಸುವ, ತಿನ್ನುವ ಎಲ್ಲವೂ ತಾನಾಗಿ ಪರಮಾತ್ಮ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದ. ಅದು ಒಂದು ಕಡೆಯಲ್ಲ, ಅನಂತ ಜೀವರಾಶಿಗಳ ಹೃದಯ ಮಂದಿರದಲ್ಲಿ, ಅನಂತ ಅಸಂಖ್ಯ ಮೂರ್ತಿಗಳಲ್ಲಿ, ಜಗತ್ತಿನ ಕಣಕಣದಲ್ಲಿ ಮಾಸ ನೀನು ವ್ಯಾಪ್ತನಾಗಿದ್ದೆಪ್ಪ, ಎಲ್ಲ ಕಡೆಗಿದ್ದಿ ಅಂತೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರತ್ಯೇಕಾವರಣಸ್ಥೈಶ್ಚ ಮೂರ್ತಿವಿರ್ಬ್ರಹ್ಮಪೂರಕೈ ದೇಶೈರ್ದಿಕ್ಪಾಲೈ ಸೇವಿತ ಪರಮಾಸನೆ. ಪರಮಾತ್ಮ ದೇವತೆಗಳು ಕೂಡ ನಿನ್ನನ್ನು ಅನೇಕ ರೀತಿಯಿಂದ ಪೂಜೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೆ ಅವರಿಗೋಸ್ಕರ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, ಕೇಶವ, ನಾರಾಯಣ, ಮಾಧವ ಎನ್ಮ, ಗೋವಿಂದ ಎನ್ಮ, ವಿಷ್ಣು ಎನ್ಮ, ಮಸೂದ ಎನ್ಮ, ತ್ರಿವಿಕ್ರಮ ನೋಮನ ಎನ್ಮ, ಶ್ರೀಧರ ಎನ್ಮ, ಋಷಿಕೇಶ ಎನ್ಮ, ಪದ್ಮನಾಭ ಎನ್ಮ, ದಾಮೋದರ ಎನ್ಮ, ಸಂಕೃಷ್ಣ ಎನ್ಮ, ವಾಸ್ತೇವ ಎನ್ಮ, ಪ್ರದ್ಯುಮ್ನ ರುದ್ಧ ಎನ್ಮ, ಪುರುಷೋತ್ತಮ ಎನ್ಮ, ದೋಕ್ಷಜ ಎನ್ಮ, ನಾರಸಿಂಹ ಎನ್ಮ, ಅಚ್ಯುತ ಎನ್ಮ, ಜನಾರ್ದನ, ಉಪೇಂದ್ರ ಎನ್ಮ, ಹರೇ ಎನ್ಮ, ಶ್ರೀಕೃಷ್ಣ ಎನ್ಮ, ಮತ್ಸ್ಯ, ಕುರ್ಮನ, ನಾರಸಿಂಹ, ರಾಘವ, ಬುದ್ಧ, ಕಲ್ಕೆಬ್ಬೆ ಎನ್ಮ. ಅಷ್ಟೆಲ್ಲ ಭಕ್ತರ ಸೇವೆ ತೆಗೆದುಕೊಳ್ಳಿ. ಎಷ್ಟು ರೂಪ ತಗೊಂಡೆ ಪರಮಾತ್ಮ? ವಿಶ್ವಂ ವಿಷ್ಣೋಷ್ಕಾರಾದಿ 1000 ರೂಪ ತೆಗೆದುಕೊಂಡೆ, ಅಜಿತಾದಿ ಅನಂತ ರೂಪಗಳನ್ನು ತೆಗೆದುಕೊಂಡಿದ್ದೆ, ಪರಾದಿ ಬಹುರೂಪಗಳನ್ನು ತೆಗೆದುಕೊಂಡಿದ್ದೆ. ಎಲ್ಲವೂ ನಾವು ಪರಮಾತ್ಮನ ಅಧೀನ ಅಂತ ತಿಳ್ಕೊಂಡು ತನ್ನುವ ಭಾವನೆಯಿಂದ ಶ್ರೀನಿವಾಸ ಮಹಾಲಕ್ಷ್ಮೀ ದೇವಿ ನಿನ್ನ ಸ್ತೋತ್ರ. ಜಗತ್ತನ್ನು ನಡೆಸ್ತಕ್ಕಂಥ ನೀನು ಆ ಮಹಾಲಕ್ಷ್ಮೀ ದೇವಿಯ ಸೇವೆಯನ್ನು ಸ್ವೀಕಾರ ಮಾಡಿದ್ದೀಯಲ್ಲ, ಇದೇ ಪರಮ ಸೌಭಾಗ್ಯ ಮಹಾಲಕ್ಷ್ಮಿ. ಮತ್ತೊಬ್ಬರಾಗ್ಯಾರೆ ನೋಡ್ರಿ, ನಾನು ನಿಮ್ಮ ಹಾಸಿಗೆ ಹಾಕ್ತೇನೆ, ನಾನು ನಿಮ್ಮ ಬಟ್ಟೆ ಹಾಕ್ತೀನಿ, ನಿಮ್ಮ ಆಭರಣ ಹಾಕ್ತೀನಿ, ನಿಮ್ಮ ಪಾದುಕಾರ. ಯಾರಾದರೂ ಹೆಂಡತಿ ಹೇಳಿದರೆ ಮಾರಾಯ್ತಿ 1 ರೂಪದಿಂದ ಸಾಕು, ನಿನ್ನ ಸೇವೆ ಮಾಡೋದು ಸಾಕಾಗ್ಯದ, ಎಷ್ಟು ರೂಪ ತೊಗೊಂಡ್ರೆ ನೀನು ಯೋಗಕ್ಷೇಮನ ಹೆಂಗೆ ನೋಡ್ಕೊಳ್ಳಿ ಅಂತಕೊಂಡು ನಾವು ಅಂತೀವಿ.
ಪರಮಾತ್ಮ ಅನ್ನಲಿಲ್ಲ. ಅನಂತ ರೂಪದಿಂದ ಅವಳು ಸೇವೆ ಮಾಡ್ತಾ ಇದ್ರೂ ಕೂಡ ಪ್ರತಿಯೊಂದು ಸೇವೆಯನ್ನು ಆನಂದದಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದಾನೆ. ಶ್ರೀನಿವಾಸ ರಮಾನಾಥ ತನ್ನಾಬ್ಜಪ್ತೇ ಚತುರ್ಮುಖಂ ಗಿರೀಶವಂತಃಕರಣೆ ಅಂಗೇಷ್ಟು ಇಂದ್ರತಾಃ ಅನುಶ್ಚಯತಾವತ್ವಂ ಸರ್ವಜೀವಂಶ್ಚತುರ್ವಿಧಾನ್ ಸೃಷ್ಟ್ವಾ ತೇಷ್ವಂತರಾವಿಶ್ಯ ಬಹಿಸ್ಥಿತ್ವಾ ಚ ಪಾಲಕಃ. ಪರಮಾತ್ಮ ನಿನ್ನ ಮಹಿಮೆ ಅತ್ಯಂತ ಅದ್ಭುತನು. ನೀ ಏನು ಮಾಡ್ತಿ? ಎಲ್ಲರ ಒಳಗೆ ವಿಶ್ವಾದಿ ರೂಪದಿಂದ ನಿನ್ನ ನಾಭಿಕಮಲ್ಲಿ ಹುಟ್ಟಿದ ಚತುರ್ಮುಖನನ್ನು ಅಂತಃಕರಣದಲ್ಲಿ ಧಾರಣ ಮಾಡಿದ್ದೆ. ರುದ್ರದೇವರನ್ನ ವ್ಯಂಜನಗಳಲ್ಲಿ ಧಾರಣ ಮಾಡಿದ್ದೆ. ನಿನ್ನ ಶರೀರದಲ್ಲಿ ಧಾರಣ ಮಾಡಿದ್ದೆ. ನಿನ್ನ ಶರೀರದಲ್ಲಿ ಆಶ್ರಯ ಕೊಟ್ಟಿದ್ದೆ. ಆದ್ದರಿಂದಲೇ ಪರಮಾತ್ಮ ನಿನಗೆ ಸಹಸ್ರಾಕ್ಷ ಸಹಸ್ರಪಾತ್ ಅಂತನೂ ಹೆಸರು. ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡಿದ್ದೆ. ಎಲ್ಲರನ್ನೂ ನಿನ್ನ ಶರೀರದಲ್ಲಿ ಧಾರಣೆ ಮಾಡಿದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ನಿನ್ನಿಂದ ನಾವು ಭಿನ್ನರಾಗಿದ್ದೇವೆ. ನಮಗೂ ನಿನಗೂ ಅಂತರ ಬಹಳ ಇದೆ ಪರಮಾತ್ಮ. ಅತ್ಯಂತ ಭಿನ್ನ ತೈಸ್ಸರ್ವೈಃ, ಸಕಲರಿಗೂ ಆಶ್ರಯ, ಸಕಲರಲ್ಲಿಯೂ ತಾನಿದ್ದರೂ ಕೂಡ ಒಳಗೂ ಹೊರಗೂ ಅವರಿಂದ ಭಿನ್ನನಾಗಿ ಅಚಿಂತ್ಯದ್ಭುತವಾದ ಸಾಮರ್ಥ್ಯಯುಕ್ತನಾಗಿ ಪರಮಾತ್ಮ ಎಲ್ಲರಿಂದಲೂ ಕೂಡ ಪೂಜಿತನಾಗಿದ್ದಾನೆ. ಪರಮಾತ್ಮ ಜಗತ್ತಿನ ಜನರು ಇಷ್ಟೆಲ್ಲ ನೈವೇದ್ಯ ಅರ್ಪಣೆ ಮಾಡ್ತಾರೆ, ಎಷ್ಟು ಮಜಾ ಇದೆ ಅಂತಕೊಂಡಂತೀಯ? ಇಲ್ಲ, ನನಗೆ ಗೊತ್ತಿದೆ ಪರಮಾತ್ಮ ನಿತ್ಯ ತೃಪ್ತ, ನಿರಪೇಕ್ಷ, ನಿನಗೆ ಯಾರಿಂದ ಏನೂ ಬೇಕಾಗಿಲ್ಲ, ಪೂರ್ಣ ಕಾಮನಾಗಿದ್ದೆ ಭಗವಂತ ನೀನು. ಆದರೆ ಭಕ್ತರ ಮೇಲಿನ ಕರುಣೆಯಿಂದ ಅವರು ಕೊಟ್ಟ ನೈವೇದ್ಯವನ್ನು ಸ್ವೀಕಾರ ಮಾಡ್ತೇವೆ. ಸತ್ಕಾರ್ಯ ಮಾಡುವ ಸತ್ಯ ಸಂಕಲ್ಪನಾದ ರಮಾಬ್ರಹ್ಮಾದಿ ವಂದಿತ ಶ್ರೀ ವೆಂಕಟೇಶ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತೇವೆ. ನಮ್ಮ ಮೇಲೆ ಉಪಕಾರ ಮಾಡೋದಕ್ಕೋಸ್ಕರ ನಿನಗೆ ಕಡಿಮೆ ಇದೆ, ಏನಾದರೂ ಸಿಗ್ತದೆ, ಹೊಸದಾಗಿ ಸಿಕ್ತಪ್ಪ ಅಂತಿಕೊಂಡು ಅಂತೇಳಿ ನೀನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನೋ ಸಂದರ್ಭ ಇಲ್ಲ. ಪರಮಾತ್ಮ ನಿತ್ಯ ತೃಪ್ತನಾಗಿದ್ದರು, ಸರ್ವಾಧಾರನಾಗಿದ್ದರು, ಪೂರ್ಣ ಕಾಮನಾಗಿದ್ದರು. ನಮ್ಮಂಥವ್ರ ಸೇವೆ ಸ್ವೀಕಾರ ಮಾಡ್ತೀಯಲ್ಲ, ಎಷ್ಟು ಉದಾರ ಇದ್ದೀಯಪ್ಪ ಪರಮಾತ್ಮ ನೀನು. ಸರ್ವೇಷಾಂ ಪ್ರೇರಕಸ್ತ್ವಂ ಹಿ, ಸಕಲರಿಗೂ ಪ್ರೇರಕನು ನೀನೇ. ಮುಕ್ತ ಮುಕ್ತ ನಿಯಾಮಕ, ಮುಕ್ತರಿಗೂ ನಿಯಾಮಕ ನೀನೆ, ಅಮುಕ್ತರಿಗೂ ನಿಯಾಮಕ ನೀನೆ. ಅಚಿಂತ್ಯದ್ಭುತ ಸಾಮರ್ಥ್ಯವುಳ್ಳ ನೀನು, ಏನು ಬೇಕಾದ್ದನ್ನು ಮಾಡ್ಬೋದು ನೀನು. ಅನಂತ ಗುಣದಿಂದ ಯುಕ್ತನಾಗಿದೆ ಪರಮಾತ್ಮ. ಅಗಣ್ಯ ಗುಣಮಂಡಿತ ಅಚಿಂತ್ಯಾಶ್ಚರ್ಯಚರ್ಯಸ್ತ್ವಂ, ನಿನ್ನ ಲೀಲೆಗಳು ಅಚಿಂತ್ಯ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಲ್ಪನಾತೀತವಾಗಿರ್ತಕ್ಕಂಥವುಗಳು, ಅದ್ಭುತವಾಗಿರ್ತಕ್ಕಂಥವುಗಳು, ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥವುಗಳು. ಪರಮಾತ್ಮ ಅಣುರಣಿಯಾಗಿ ಅಣುವಿನ ಒಳಗೂ ಇದ್ದಿದೆ, ಮಹತ್ವಮಯನ್ನಾಗಿ ಬ್ರಹ್ಮಾಂಡದ ಹೊರಗೂ ಇದ್ದಿದೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವೆ, ಎಲ್ಲರಿಗೂ ಆಶ್ರಯನಾಗಿದ್ದೆ. ಸರ್ವಾಧಾರ, ಸರ್ವಸಾಕ್ಷಿ, ಎಲ್ಲರೂ ಮಾಡುವ ಕರ್ಮದ ಸಾಕ್ಷಿ ನೀನೇ ಇರುವೆ. ಎಲ್ಲರೂ ನಿನ್ನನ್ನೇ ಬಯಸ್ತಾರೆ. ಅತಿ ಸರ್ವಾಪೇಕ್ಷೋತಿ ಸುಂದರ, ಸರ್ವೋತ್ತಮಶ್ಚ ಸರ್ವಜ್ಞ, ಸರ್ವೋತ್ತಮನಾಗಿದ್ದಿ, ಸರ್ವಜ್ಞನಾಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ. ಪರಮಾತ್ಮ ಎಷ್ಟಂತ ನಿನ್ನನ್ನು ವರ್ಣಿಸಲು.
ನೋಡ್ತಕ್ಕಂಥ ಮಹಿಮೆಯಿಂದ ಯುಕ್ತನಾಗಿದೆ ಪರಮಾತ್ಮ ನೀನು ಸರ್ವಶಕ್ತ. ನಿನ್ನ ಸಮಾನ ಸಾಮರ್ಥ್ಯವುಳ್ಳವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಸರ್ವಚರ್ಯ, ಪ್ರತಿಯೊಬ್ಬರಲ್ಲಿದ್ದು ಕ್ರಿಯೆಯನ್ನು ನಡೆಸ್ತಕ್ಕಂಥ ಅನಂತ ರೂಪಿಯಾಗಿರ್ತಕ್ಕಂಥ ನೀನು. ಸೂರ್ಯಾದಿ ಅಂತರ್ಗತನಾಗಿ ವ್ಯಕ್ತನಾಗಿದ್ದರು ಅವ್ಯಕ್ತೇಕ ಸ್ವಭಾವನಾಗಿರ್ತಕ್ಕಂಥವನು. ನಿನ್ನ ಅನುಗ್ರಹ ಇಲ್ಲದೆ ನಿನ್ನನ್ನು ಯಾರೂ ನೋಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಶೇಷೋ ಅಶೇಷ ಆಗಿದ್ದರು ಪ್ರಳಯದಲ್ಲಿ ಉಳಿಯೋ ನೀನೊಬ್ಬನೇ. ನಿರ್ಲಿಪ್ತನಾಗಿರ್ತೀರಿ. ದೇವತೆಗಳಿಗೆ ಯಾವಾಗಲೂ ಸುಖದಾಯಕನಾಗಿರುತ್ತೆ, ಇದರಲ್ಲೇನು ಸಂದೇಹ ಇಲ್ಲ. ಚತುರ್ವರ್ಗೈ ಸದಾ ಹೀನಃ. ಪರಮಾತ್ಮ ನಮಗೆ 4 ತರಹದ ನಾಶ ಇದೆ. ಅನಿತ್ಯತ್ವಂ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ. ಈ 4ರಲ್ಲಿ ಒಂದು ವಿನಾಶವು ನಿನಗಾಗೋದಿಲ್ಲ. ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣಿತ 4 ತರಹದ ನಾಶವು ನಿನಗಿಲ್ಲ ಪರಮಾತ್ಮ. ಆ ನಂತರ ಜಗತ್ತಿನಲ್ಲಿ ಯಾವ ಬಂಧನ ಇಲ್ಲ. ಧರ್ಮಾರ್ಥಕ ಮೋಕ್ಷಗಳ ಪ್ರೇರಕನು ನೀನೆ. ಚತುರ್ವಿಧ ಪುರುಷಾರ್ಥವೂ ನೀನೆ. ಆ ನಂತರ ಬ್ರಹ್ಮದೇವರಿಗೂ ಮೋಕ್ಷ ಕೊಡ್ತಕ್ಕಂಥ ಪರಮಾತ್ಮ ನೀನು. ಸಾಮಾನ್ಯನೇನು? ಏನು ಸಾಮಾನ್ಯ ಇಲ್ಲ. ಅಧೋಕ್ಷಜ ಅಪ್ರಾಕೃತತ್ವಂ. ನೀನು ಪ್ರತ್ಯಕ್ಷ ಜ್ಞಾನದಿಂದ ಎಂದಿಗೂ ಗಮನ ಆಗೋದಿಲ್ಲ. ಅನುಮಾನ ಶಾಸ್ತ್ರಗಳಿಂದಲೇ ಗಮನ ಆಗುತ್ತೆ. ಅದು ನಿನಗೆ ಅಧೋಕ್ಷಜ ಅಂತ. ಅಪ್ರಾಕೃತ ನೀನು. ಪರಮಾತ್ಮ ನಿನ್ನ ಮಹಿಮೆ ಅನಂತವಾಗಿದೆ. ಮೂಲ ರೂಪಿಯೂ ಆಗಿದ್ದೆ, ಸರ್ವತ್ರ ವ್ಯಾಪ್ತ ರೂಪಿಯೂ ಆಗಿದ್ದೆ. ಅಣುರಣೀಯಾನ್ ಮಹತೋಮಯ್ಯಾನ್. ಒಬ್ಬನೂ ಆಗಿದ್ದೆ, ಅನಂತನೂ ಆಗಿದ್ದೆ. ನಾಮಧೇಯಾನ್ಯನಂತಾನಿ. ನಿನಗೆ ಅನಂತ ಹೆಸರುಗಳಿವೆ. ಜ್ಞಾನಾನಂದಾದಿ ಅನಂತ ಗುಣಗಳಿಂದ ಯುಕ್ತನಾಗಿದ್ದೆ. ಅನಂತ ವೇದಗಳು ನಿನ್ನನ್ನೇ ಹೊಗಳುತ್ತವೆ. ಅನಂತ ನಾಮಧೇಯಾನಿ. ಅನಂತ ಹೆಸರುಗಳು ನಿನಗಿವೆ. ಜ್ಞಾನಾನಂದ ಅನಂತ ಗುಣಗಳು ನಿನಗಿವೆ. ಅನಂತ ವೇದ ಗಮ್ಯನೂ ನಿನ್ನಾಗಿದ್ದೆ. ಆದರೆ ನಿನ್ನನ್ನು ಪೂರ್ತಿಯಾಗಿ ಯಾರು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಎಷ್ಟು ರೀತಿಯಿಂದ ಪರಮಾತ್ಮ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅಹೋ ಭಾಗ್ಯಂ, ಅಹೋ ಭಾಗ್ಯಂ. ಪರಮಾತ್ಮ ಇವತ್ತು ನನ್ನ ಭಾಗ್ಯದ ಬಾಗಿಲು ತೆಗೆಯಿತು. ನಾನು ಬಹಳ ಒಳ್ಳೆಯ ಭಾಗ್ಯವುಳ್ಳವನು. ಯಾಕೆ? ನಿನ್ನ ಪಾದ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡ. ನಿನ್ನ ಪಾದಕಮಲದಲ್ಲಿ ಮನಸ್ಸಿಟ್ಟ ನನ್ನನ್ನು ಪರಮಾತ್ಮ ನಿನ್ನ ಹತ್ತಿರ ನನ್ನನ್ನು ಕರೆದುಕೋ. ಪರಮಾತ್ಮ ಎಲ್ಲರ ಮನಸ್ಸಿನಲ್ಲಿ ಆವಿಷ್ಟನಾಗಿ ಎಲ್ಲರಿಂದಲೂ ಮಾನಸ ಪೂಜೆ, ಸ್ಥೂಲ ಪೂಜೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇದ್ದೆ. ನಿನ್ನ ಸಮಾನನಾಗಿರ್ತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಅಹೋಭಾಗ್ಯಂ ರಮೇಶ ತತ್ಪದಾಂಬುಜೆ. ಪರಮಾತ್ಮ ನಮ್ಮಂಥ ಪಾಮರಿಗೆ ನಿನ್ನ ಪಾದದಲ್ಲಿ ಯಾವಾಗ ತಲೆಯಿಟ್ಟು ನಮಸ್ಕಾರ ಮಾಡೋ ಭಾಗ್ಯ ಸಿಗ್ತದೆ, ಇದಕ್ಕಿಂತಲೂ ಮಹಾಭಾಗ್ಯ ಏನಿದೆ ಜಗತ್ತಿನಲ್ಲಿ? ದೇವರ ನೆನಪು ಆಗ್ತದೆ, ಅದು ಮಹಾಭಾಗ್ಯ. ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳುವಳಿಕೆ ಆಗ್ತದೆ, ಅದು ಮಹಾಭಾಗ್ಯ. ಪರಮಾತ್ಮ ನಮ್ಮ ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಇದು ಮಹಾಭಾಗ್ಯ.
ಪರಮಾತ್ಮ ನೀನು ನಮ್ಮ ಜೊತೆಗೆ ನೀನು ಸ್ಪಂದನ ಮಾಡ್ತೀಯಲ್ಲ, ಇದೇ ಮಹಾಭಾಗ್ಯ ಇದೆ. ಪ್ರಸಾದಲೇಶಸ್ಯ ಲೇತಾದಿಜಲೇಶತಃ ಲವಮಾತ್ರಂ ಮೈಸ್ತು ಲಭ್ಯಂ ತೈರಲಭ್ಯಂ ನ ಕಿಂಚನ. ಪರಮಾತ್ಮ ನಿನ್ನ ಕೃಪೆಯ ಒಂದು ಸಣ್ಣ ಚೂರು ಸಿಕ್ಕರೂ ಸಹ ಆ ಮನುಷ್ಯ ಉದ್ಧತನಾಗ್ತಾನೆ. ನಿನ್ನ ಮಹಿಮೆ ಅಷ್ಟು ಅನಂತವಾಗಿದೆ. ಚರಿತ್ರಾಣಿ ಅಚಿಚಿತ್ರಾಣಿ. ಪರಮಾತ್ಮ ನಿನ್ನ ಚರಿತ್ರ ಅತಿ ವಿಚಿತ್ರ. ಸಣ್ಣ ರೂಪವನ್ನು ತೆಗೆದುಕೊಂಡಿದ್ದೆ, ದೊಡ್ಡ ರೂಪ ತೆಗೆದುಕೊಂಡಿದ್ದೆ, ಸ್ವಲ್ಪ ಚರಿತ್ರೆ ಉಳ್ಳ ರೂಪ ತೆಗೆದುಕೊಂಡಿದ್ದೆ, ಬಹಳ ಚರಿತ್ರೆ ಉಳ್ಳ ರೂಪ ತೆಗೆದುಕೊಂಡಿದ್ದೆ, ಅನೇಕ ಅವತಾರಗಳನ್ನು ತೆಗೆದುಕೊಂಡು ಭಕ್ತರಿಗೆ ನಿನ್ನ ಸೇವೆ ಅವಕಾಶವನ್ನು ತತ್ತು ಕಲಿಸಿಕೊಡ್ತೀಯ. ಕ್ರಿಮಿ ಕೀಟಗಳು ಕೂಡ ಒಂದು ಜೇಡರ ಹುಳ ಕ್ರಿಮಿ ನಿನ್ನ ಅನುಗ್ರಹದಿಂದ ರಾಜ್ಯವನ್ನು ಆಳಿತು. ನಿನ್ನ ಸಂಪರ್ಕದಿಂದ ಇದ್ದಾರೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮ ನೀನು ಅನುಗ್ರಹಶಾಲಿಯಾಗಿದ್ದೆ. ಆದ್ದರಿಂದ ಅರ್ಜುನನ ಮೇಲೆ, ಸೂತಾಚಾರ್ಯರ ಮೇಲೆ, ಬಲಿಯ ಮೇಲೆ, ಇಂದ್ರನ ಮೇಲೆ, ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾ ಬಂದಿದ್ದಿ. ನನ್ನ ಸೇವೆಗೂ ಸಂತುಷ್ಟನಾಗಿ ಅನುಗ್ರಹ ಮಾಡ್ತೀಯ ನನಗೆ ವಿಶ್ವಾಸ ಇದೆ. ಗಜೇಂದ್ರನನ್ನು ರಕ್ಷಣೆ ಮಾಡುವಾಗ, ನಿನ್ನ ಬಳಗದಾರಾದ ಯಾದವರನ್ನು ಸಂರಕ್ಷಣೆ ಮಾಡುವಾಗ ಪರಮಾತ್ಮ ಯಾವ ವೇಗ ನಿನ್ನಲ್ಲಿತ್ತು ಅಷ್ಟೇ ವೇಗದಿಂದ ಬಂದು ನನ್ನನ್ನು ಸಂರಕ್ಷಣೆ ಮಾಡು. ಆ ಗಜೇಂದ್ರನ ಸಂರಕ್ಷಣೆ ಮಾಡುವಾಗ, ದ್ವಾರಕೆಯ ಪ್ರಜೆಗಳನ್ನು ಸಂರಕ್ಷಣೆ ಮಾಡುವಾಗ, ದ್ರೌಪದಿಗೆ ಅನಂತ ವಸ್ತ್ರವನ್ನು ಕೊಡುವಾಗ ಯಾವ ವೇಗದಿತ್ತು ನಿನಗೂ ಅದೇ ವೇಗದಿಂದ ನನ್ನ ಹತ್ರ ಬಾ. ನಾನು ಅವರಷ್ಟು ದೊಡ್ಡ ಭಕ್ತನಾಗದೇ ಇದ್ದರೂ ಕೂಡ ಸಾಮಾನ್ಯ ಭಕ್ತನಾಗಿದ್ದೇನೆ. ಆದ್ದರಿಂದ ಪರಮಾತ್ಮ ನಿನ್ನ ಸಾನ್ನಿಧ್ಯ ನಾವು ಬಯಸ್ತಾ ಇದ್ದೇವೆ. ನನ್ನ ಮೇಲೆ ಪರಮಾನುಗ್ರಹ ಮಾಡು. ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಆ ಭಕ್ತನಿಗೆ ಸ್ವಲ್ಪವೂ, ದೇವಶರ್ಮನಿಗೆ ಸ್ವಲ್ಪವೂ ತೃಪ್ತಿ ಆಗಿಲ್ಲ. ಇನ್ನೂ ವರ್ಣನೆ ಮಾಡ್ತಾ ಇದ್ದ, ಇನ್ನೂ ವರ್ಣನೆ ಮಾಡ್ತಾ ಇದ್ದ, ಇನ್ನೂ ವರ್ಣನೆ ಮಾಡ್ತಾ ಇದ್ದ. ಈ ರೀತಿಯಾಗಿ ಪರಮಾತ್ಮನ ಅನಂತ ಉಪಕಾರಗಳನ್ನು, ಅನಂತ ರೂಪಗಳನ್ನು, ಅನಂತ ಕ್ರಿಯೆಗಳನ್ನು, ಅನಂತ ಉದ್ಧಾರಕ ರೂಪಗಳನ್ನು ಯಥಾಶಕ್ತಿಯಾಗಿ ನಾವು ಧ್ಯಾನ ಮಾಡ್ತಾ ಇದ್ದರೆ ಇವೆಲ್ಲ ಭಾಗ್ಯ ತಿರುಪತಿ ವೆಂಕಟೇಶನಲ್ಲಿದೆ. ತಿರುಪತಿ ವೆಂಕಟೇಶನ ಎಲ್ಲ ಇಷ್ಟು ಅಸಂಖ್ಯ ರೂಪದಿಂದ ಜೀವಿಗಳಿಗೆ ಉಪಕಾರ ಮಾಡ್ತಾ ಇದ್ದಾನೆ. ದೇವಶರ್ಮನಿಗೆ ಇಷ್ಟು ಸ್ತೋತ್ರ ಮಾಡಿದರೂ ಕೂಡ ತೃಪ್ತಿ ಆಗಲಿಲ್ಲ. ದೇವಶರ್ಮ ಇನ್ನೂ ಸ್ತೋತ್ರ ಮಾಡಬೇಕು, ಇನ್ನೂ ಸ್ತೋತ್ರ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಾನೆ. ಇನ್ನು ಮುಂದೆ ಅವನು ಹೇಗೆ ಸ್ತೋತ್ರ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಕಥೆ ಇಲ್ಲ ಅಂತೇಳಿ ಸ್ವಲ್ಪ ರೂಕ್ಷ ಅನ್ನಿಸ್ಬೋದು. ಅದು ಎಷ್ಟು ಮಹಿಮೆಗಳನ್ನು ವರ್ಣನೆ ಮಾಡಿದ್ದಾನೆ, ಎಷ್ಟು ಸಂದರ್ಭಗಳನ್ನು ತೆಗೆದುಕೊಂಡಿದ್ದಾನೆ. ವಿಷ್ಣು ಶರ್ಮನ ಸ್ತೋತ್ರ ಇದು ಅದ್ಭುತವಾದ ಸ್ತೋತ್ರ. ಇನ್ನೂ ಇದು ಮುಂದುವರಿಯುತ್ತದೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾರ್ತಾರ್ಥನಾಥನ ರೋಗಾನ್ಮಯ ನಾಶೆ ಅಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ
ದೇವತಾ ಮಂಡಲ ಖಂಡಮಂಡಲ ಶ್ರೀಕೃಷ್ಣಾರ್ಪಣ.